ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸ್ನೇಹಿತರೆ, ಇಂದು ನಾನು ನಿಮಗೆ ಅಸ್ಸಾಂನ ಒಂದು ಹಳ್ಳಿಯಲ್ಲಿ ನಡೆದ ಸತ್ಯ ಘಟನೆಯ ಬಗ್ಗೆ ಹೇಳಲಿದ್ದೇನೆ. ಈ ಕಥೆಯನ್ನು ಕೇಳಿದ ಮೇಲೆ ಸಂಬಂಧಗಳ ಬಗ್ಗೆ ನಿಮಗೆ ಆಶ್ಚರ್ಯ ಮತ್ತು ಆಘಾತಗಳ ಉಂಟಾಗಬಹುದು. ಆಕಾಶ್ 21 ವರ್ಷದ ಯುವಕ. ಹೊಸ ವರ್ಷದ ದಿನ ಬೆಳಗ್ಗೆ 10 ಗಂಟೆಗೆ ಆಕಾಶ್ ತಿಂಡಿ ತಿನ್ನುತ್ತಿದ್ದಾಗ ಅವನ ಚಿಕ್ಕಮ್ಮ ಲತಾ ಅವರಿಂದ ಕರೆ ಬರುತ್ತದೆ. ಕೆಲಸದ ಒತ್ತಡದಿಂದ ಅಂದು ಮನೆಗೆ ಬರಲು ಸಾಧ್ಯವಾಗಿಲ್ಲ ಎಂದು ಆಕಾಶ್ನ ಚಿಕ್ಕಪ್ಪ ತಿಳಿಸುತ್ತಾರೆ. ಹಾಗಾಗಿ ಲತಾ ಅವರು ಆಕಾಶ್ನನ್ನು ಕರೆದು, ಇಂದು ಸಂಜೆ ನಮ್ಮ ಮನೆಗೆ ಬಾ, ಹೊಸ ವರ್ಷದ ಪ್ರಯುಕ್ತ ಪಾರ್ಟಿ ಮಾಡೋಣ ಎಂದು ಆಹ್ವಾನ ನೀಡುತ್ತಾರೆ. ರುಚಿಕರವಾದ ಅಡುಗೆ ಮತ್ತು ಮಜಾ ಮಾಡುವ ಆಸೆಯಿಂದ ಆಕಾಶ್ ತಕ್ಷಣವೇ ಅವರ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ. ಆಕಾಶ್ನ ಮನೆಯಿಂದ ಲತಾ ಅವರ ಮನೆ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಸಂಜೆ 5 ಗಂಟೆಗೆ ಲತಾರಿಗೆ ಆಕಾಶ್ ಸಿದ್ಧನಾಗಿ ತನ್ನ ಚಿಕ್ಕಮ್ಮನ ಮನೆಗೆ ತಲುಪುತ್ತಾನೆ. ಅವನು ಮನೆಗೆ ಹೋದಾಗ ಅವನಿಗೆ ದೊಡ್ಡ ಆಶ್ಚರ್ಯವೊಂದು ಕಾದಿತ್ತು. ಹೊಸ ವರ್ಷದ ಸಂಭ್ರಮಕ್ಕೆ ಲತಾ ಅವರು ಸುಂದರವಾದ ಕಪ್ಪು ಬಣ್ಣದ ಸೀರೆಯನ್ನು ಧರಿಸಿ ವಿಶೇಷವಾಗಿ ಅಲಂಕಾರಗೊಂಡಿದ್ದರು. ಅವರ ಅಂದವನ್ನು ನೋಡಿದ ಆಕಾಶ್ಗೆ ಮೊದಲ ನೋಟದಲ್ಲೇ ಪ್ರತಿಭ್ರಮಣೆಯಾದಂತಾಗಿತ್ತು. ಅವನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಸುಳಿಯಬಾರದೆಂಬೆನಿಸಿದವು. ಆ ಮನೆಯಲ್ಲಿ ಆಕಾಶ್ ಮತ್ತು ಲತಾ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಲತಾ ಅವರಿಗೆ ಮಕ್ಕಳಿರಲಿಲ್ಲ ಮತ್ತು ಅವರ ಪತಿ ಬೇರೆ ನಗರದಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವರು 2-3 ತಿಂಗಳಿಗೊಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದರು. ಆಕಾಶ್ ಈ ಹಿಂದೆ ನಗರದಲ್ಲಿ ಓದುತ್ತಿದ್ದಾಗ ಸುಷ್ಮಾ ಎಂಬ ಹುಡುಗಿಯನ್ನು ಪ್ರೀತಿಸಿ ವಿಫಲನಾಗಿದ್ದ. ಆ ಕೋಪದಲ್ಲಿ ಅವನು ಅವಳ ಮೇಲೆ ಕೈ ಎತ್ತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದ. ಆ ಘಟನೆಯ ನಂತರ ಆಕಾಶ್ನ ಗುಣ ನಡತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದವು. ಅವನು ಹಳ್ಳಿಗೆ ಮರಳಿದ ನಂತರ ಹೆಣ್ಣು ಮಕ್ಕಳನ್ನು ನೋಡುವ ಅವನ ದೃಷ್ಟಿಕೋನವೇ ಬದಲಾಗಿತ್ತು. ಅಂದು ರಾತ್ರಿ ಲತಾ ಅವರು ಆಕಾಶ್ಗಾಗಿ ರುಚಿಕರವಾದ ಹಲ್ವಾ ಮತ್ತು ವಿಧ ವಿಧ ಖಾದ್ಯಗಳನ್ನು ಸಿದ್ಧಪಡಿಸುತ್ತಿದ್ದರು. ಇಬ್ಬರು ಕುಳಿತು ಒಟ್ಟಿಗೆ ಊಟ ಮಾಡುತ್ತಿದ್ದರು. ಊಟದ ಸಮಯದಲ್ಲಿ ಲತಾ ಅವರು ತಮ್ಮ ಒಂಟಿತನದ ಬಗ್ಗೆ ಆಕಾಶ್ನ ಬಳಿ ಹಂಚಿಕೊಳ್ಳುತ್ತಿದ್ದರು. ನಿನ್ನ ಚಿಕ್ಕಪ್ಪ ಇಷ್ಟು ದಿನ ದೂರ ಇರುವುದರಿಂದ ನನಗೆ ತುಂಬಾ ಬೇಸರವಾಗುತ್ತದೆ ಎಂದು ಅವರು ತಮ್ಮ ಮನದ ನೋವನ್ನು ಆಕಾಶ್ ಮುಂದೆ ತೋಡಿಕೊಳ್ಳಲಾರಂಭಿಸಿದ್ದರು. ಆಕಾಶ್ ಈ ಪರಿಸ್ಥಿತಿಯ ಲಾಭ ಪಡೆಯಲು ನಿರ್ಧರಿಸಿದ್ದನು. ರಾತ್ರಿ ಲತಾರು 12 ಗಂಟೆಯ ಸಮಯಕ್ಕೆ ಇಬ್ಬರು ಒಂದೇ ಕೋಣೆಯಲ್ಲಿ ಮಲಗಲು ಸಿದ್ಧರಾಗುತ್ತಿದ್ದರು. ಮಾತುಕತೆ ಬೆಳೆಯುತ್ತಾ ಹೋದಂತೆ ಇಬ್ಬರ ನಡುವಿನ ಮೌನ ಮಾಯವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಆಕಾಶ್ ನಿಧಾನವಾಗಿ ಲತಾ ಅವರ ಹತ್ತಿರ ಹೋಗಿ ಅಸಭ್ಯವಾಗಿ ವರ್ತಿಸಲು ಪ್ರಾರಂಭಿಸುತ್ತಾನೆ. ಮೊದಲಿಗೆ ಲತಾ ಅವರು ಹಿಂಜರಿದರೂ ನಂತರ ತಮ್ಮ ಒಂಟಿತನದ ಹತಾಶೆಯಿಂದ ಆಕಾಶ್ನ ಪ್ರತಿಯೊಂದು ನಡತೆಯನ್ನು ವಿರೋಧಿಸದೆ ಸ್ವೀಕರಿಸುತ್ತಾರೆ. ಆ ರಾತ್ರಿ ಇಬ್ಬರು ಸಂಬಂಧದ ಪವಿತ್ರತೆಯನ್ನು ಮರೆತು ಕೆಟ್ಟ ದಾರಿಯಲ್ಲಿ ಸಾಗುತ್ತಾರೆ. ಆಕಾಶ್ ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ತನ್ನ ಸ್ವಂತ ಚಿಕ್ಕಮ್ಮನನ್ನೇ ಬಳಸಿಕೊಳ್ಳುತ್ತಾನೆ. ಕ್ಷಣಿಕ ಸುಖಕ್ಕಾಗಿ ಇಬ್ಬರು ಸಾಮಾಜಿಕ ಮೌಲ್ಯಗಳನ್ನು ಗಾಳಿಗೆ ತೂರುತ್ತಾರೆ. ಹೊಸ ವರ್ಷದ ಈ ರಾತ್ರಿ ನಡೆದ ಈ ಘಟನೆಯು ಸಂಬಂಧಗಳ ನಡುವಿನ ನಂಬಿಕೆಗೆ ಕಪ್ಪು ಚುಕ್ಕೆಯಂತಿದೆ. ಈ ಕಥೆಯ ಉದ್ದೇಶ ಯಾರ ಭಾವನೆಗಳಿಗೂ ಧಕ್ಕೆ ತರುವುದಲ್ಲ, ಬದಲಾಗಿ ಸಮಾಜದಲ್ಲಿ ಇಂತಹ ಘಟನೆಗಳ ಬಗ್ಗೆ ಅರಿವು ಮೂಡಿಸುವುದಾಗಿರುತ್ತದೆ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.